ಎಸ್ಎಸ್ಎಲ್ಸಿ ಮಕ್ಕಳ ಭವಿಷ್ಯಕ್ಕಾಗಿ ವಿಶೇಷ ಅಭಿಯಾನ ಶುರುವಾಗಿದೆ. ಗ್ರಾಮಗಳಲ್ಲಿ ಸಂಜೆ ಆದರೆ ಮೊಬೈಲ್ ಮತ್ತು ಟಿವಿ ಸ್ವಿಚ್ ಆಫ್ ಆಗ್ತಾ ಇದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಇಂಥದ್ದೊಂದು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಂಜೆ 7ರಿಂದ 9ರವರೆಗೆ ಮೊಬೈಲ್ ಮತ್ತು ಟಿವಿಯನ್ನು ಸ್ವಿಚ್ ಆಫ್ ಮಾಡೋದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸೋದಕ್ಕೆ ಇದೊಂದು ಪ್ರಯತ್ನ. ಶಾಸಕ ಸುರೇಶ್ ಬಾಬು ಅವರಿಂದ ಇದೊಂದು ವಿನೂತನ ಪ್ರಯತ್ನ. ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅಂತ ಈ ಹಿನ್ನೆಲೆ ಶಾಸಕರು ಸುರೇಶ್ ಬಾಬು ಅವರು ಸೂಚನೆ ಕೊಟ್ಟಿದ್ದಾರೆ. ಶಾಸಕರ ಸೂಚನೆಯಂತೆ ಡಂಗರ ಸಾರುವುದಕ್ಕೆ ಶಿಕ್ಷಣ ಇಲಾಖೆ ಮನವಿಯನ್ನು ಮಾಡಿದೆ. ಪಂಚಾಯಿತಿ PDOಗಳಿಗೆ ಪತ್ರವನ್ನು ಬರೆದು ತಾಲೂಕು BEO ಮನವಿ ಮಾಡಿದ್ದಾರೆ. ರಾತ್ರಿ 7ರಿಂದ 9ರ ತನಕ ಮೊಬೈಲನ್ನು ಮುಟ್ಟಂಗಿಲ್ಲ, ಟಿವಿಯನ್ನು ಆನ್ ಮಾಡೋಂಗಿಲ್ಲ ಅಂತ. ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಮನೆಗಳಲ್ಲೂ ಕೂಡ ಟಿವಿ ಮತ್ತು ಮೊಬೈಲನ್ನು ಆಫ್ ಮಾಡೋದಕ್ಕೆ ಡಂಗರ ಸಾರಲಾಗ್ತಾ ಇದೆ. ಶಾಲೆ ಬಿಟ್ಟ ಮಕ್ಕಳನ್ನು ಕೂಡ ಕರೆತರೋದಕ್ಕೆ PDOಗಳಿಗೆ ಮನವಿ ಮಾಡಿದೆ ಶಿಕ್ಷಣ ಇಲಾಖೆ. ಹಾವೇರಿ ಆಯಿತು, ಬೆಳಗಾವಿ ಆಯಿತು, ಇದೀಗ ತುಮಕೂರಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂಥದ್ದೊಂದು ಡಿಜಿಟಲ್ ಆಪ್ ಪ್ರಯೋಗಕ್ಕೆ ಅಲ್ಲಿಯ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಮುಂದಾಗ್ತಾ ಇದ್ದಾರೆ. ಇದರ ಅರ್ಥ SSLC ಮತ್ತು PUC ಪರೀಕ್ಷೆಗಳಲ್ಲಿ ಫಲಿತಾಂಶವನ್ನು ಸುಧಾರಣೆ ಮಾಡೋದು. ಪರೀಕ್ಷೆಯ ಸಮಯದಲ್ಲಾದರೂ ಕೂಡ ಸಂಜೆ 2 ಗಂಟೆಗಳ ಕಾಲ ಓದಿಗೆ ಅವರ ಸಮಯ ಮೀಸಲಾಗಿರಲಿ ಅಂತ ಇಂಥದ್ದೊಂದು ಪ್ರಯತ್ನ ಇದೀಗ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ